ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನು ತೋರಿಸ್ತಾ ಇದ್ದೀನಿ, 3 ಬ್ಲೌಸು, ಪ್ಯಾಟ್ರನ್ ಬ್ಲೌಸು ತುಂಬಾ ಚೆನ್ನಾಗಿ ಬಂತು. ಡಿಸೈನ್ಸು ಅವರೇ ಕಳಿಸಿದ್ರು, ಇದೇ ಥರ ಡಿಸೈನ್ ಮಾಡಿಕೊಡಿ ಅಂತ ಹೇಳಿ. ಸೊ ಹಾಗಾಗಿ ಅದೇ ಥರ ಡಿಸೈನ್ ಮಾಡ್ತಾಯಿದ್ದೀವಿ. ಇವಾಗ ಏನು ಮಾಡ್ತಾಯಿದ್ವಿ, ಈ ಬ್ಲೌಸಿಗೆ ಥ್ರೆಡ್ ಪೈಪಿಂಗ್ ಮಾಡಿ ನಾವು ಏನು ಡಿಸೈನ್ ಕೇಳಿದ್ರು ಅದೇ ಥರ ಡಿಸೈನ್ನ ಮಾಡ್ತಾಯಿದ್ದೀವಿ. ಇದು ಬಂದು ಸ್ಲೀವ್ ಕೂಡ ಪ್ಯಾಟ್ರನ್ ತುಂಬ ಚೆನ್ನಾಗಿ ಬಂತು. ಸ್ಲೀವ್ಸಿಗೂ ಈ ಥರ ಸೆಂಟ್ರಲ್ಲಿ ನೆಟ್ ಕೊಟ್ಟಿದ್ದೀವಿ, ನೆಟ್ ಕ್ಲಾತ್ ಕೊಟ್ಟು ಅಲ್ಲಿಗೆ ಸ್ವಲ್ಪ ಓಪನ್ ಮಾಡಿದ್ದೀವಿ, ಸೆಂಟ್ರಲ್ಲಿ ಓಪನ್ ಮಾಡಿ ಮತ್ತು ಬೋ ಮಾಡಿದ್ದೀವಿ ಸ್ಲೀವಲ್ಲೂ ಕೂಡ. ಇನ್ನೊಂದು ಮಿಷಿನ್ ಮೇಲೆ ಇನ್ನೊಬ್ಬರು ಆಶಾ ಸ್ಟಿಚ್ ಮಾಡ್ತಾಯಿದ್ದಾರೆ. ಇಲ್ಲಿ ಅಂಕಲ್ಲು ವರ್ಕ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಇದು ವರ್ಕ್ ಬಂದುಬಿಟ್ಟು ನನ್ನದೇ ಬ್ಲೌಸು. ನಾನು ಊರಿಗೆ ಹೋಗಬೇಕಿತ್ತು, ಹಾಗಾಗಿ ವರ್ಕ್ ಮಾಡಿಸ್ತಾ ಇದ್ದೀನಿ ನನ್ನದೇ ಬ್ಲೌಸಿಗೆ. ನಾನೇ ಅಂದರೆ ಇದೇ ಥರ ಬೇಕು ಪ್ಯಾಟ್ರನ್ನು, ಡಿಸೈನು ಅಂತ ಹೇಳಿ ಮಾರ್ಕ್ ಹಾಕಿ ಕೊಟ್ಟಿದ್ದೆ. ಅದು ನಾನು ತೋರಿಸ್ತೀನಿ. ಅದು ಫ್ರಂಟಲ್ಲೆಲ್ಲ ನಿಮಗೆ ತೋರ್ಸೋಕ್ಕಾಗಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಅಂದರೆ ಅದನ್ನು ಬ್ಲೌಸು ಮನೆಯಲ್ಲೇ ಇದೆ, ನಾನು ಬಂದುಬಿಟ್ಟು ಮನೆಯಲ್ಲೇ ಅದನ್ನು ಹಾಕ್ಕೊಂಡಿದ್ನಲ್ವ, ಹಾಗೆ ಎತ್ತಿಟ್ಟಿದ್ದೀನಿ. ನಾನು ಶಾಪಿಗೆ ತಂದು ನಿಮ್ಗದು ಫ್ರಂಟಲ್ಲಿ ಯಾವ ಥರ ಬಂದಿದೆ, ಯಾವ ಥರ ಮಾಡಿದ್ದೀನಿ, ಅದು ತುಂಬ ಜನ ಕೇಳಿದರು ಆ ಬ್ಲೌಸು ವೇರ್ ಮಾಡಿದಾಗ. ಯಾವ ಬ್ಲೌಸ್ ಅಂದರೆ ನೋಡಿ, ಇದೇ ಬ್ಲೌಸು. ಆ್ಯಕ್ಚುಲಿ ನಾನು ನಮ್ಮ ದೊಡ್ಡಪ್ಪನ ಮನೆ ಗೃಹ ಪ್ರವೇಶ ಇತ್ತು, ಅದಕ್ಕೆ ವೇರ್ ಮಾಡಿದ್ದೆ. ಈ ಥರ ಪ್ಯಾಟ್ರನ್ ಬಂದಿದೆ, ಬಟ್ ಫ್ರಂಟಲ್ಲಿ ನಿಮಗೆ ಪೂರ್ತಿಯಾಗಿ ತೋರ್ಸೋಕ್ಕಾಗಿಲ್ಲ. ಹಾಗಾಗಿ ನಾನು ನೆಕ್ಸ್ಟ್ ಬ್ಲೌಸ್ನ ತಂದು ನಾನು ನಿಮಗೆ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅದನ್ನೆಲ್ಲ ತೋರಿಸ್ತೀನಿ, ಓಕೆನಾ. ಅದನ್ನಂತೂ ತುಂಬ ಜನ ಕೇಳಿದರು. ಅಂದರೆ ನಾನು ವಾಟ್ಸಪ್ ಸ್ಟೇಟಸಲ್ಲಿ ಫೋಟೋ ಆಗಿದ್ದಕ್ಕೆ ತುಂಬ ಜನ ಏನಿದು ಈ ಥರ ಪ್ಯಾಟ್ರನ್ ಇದೆ ಬ್ಲೌಸು, ಹೆಂಗಿದೆ, ಬ್ಯಾಕ್ ಡಿಸೈನು, ಫ್ರಂಟು ಎಲ್ಲ ಡೀಟೇಲಾಗಿ ತೋರಿಸಿ ಅಂತ ಹೇಳಿ. ಸೊ ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆ್ಯಕ್ಚುಲಿ ಇವತ್ತಿದ್ದಿದ್ರೆ ತೋರಿಸ್ತಾ ಇದ್ದೆ, ಮನೆಯಲ್ಲೇ ಇದೆ ಬ್ಲೌಸು, ನಾಳೆ ತಂದು ತೋರಿಸ್ತೀನಿ. ಆ್ಯಕ್ಚುಲಿ ಇದು ಬಂದುಬಿಟ್ಟು ಒಂದು ಬ್ಲೌಸ್ನ ನಾನು ತೋರಿಸ್ಕೊಟ್ಟೆ ಯಾವ ಥರ ಅದನ್ನು ಪ್ಲೀಟ್ಸ್ನ ಇಟ್ಕೋಬೇಕು ಅಂತೇಳಿ. ಸ್ಟಿಚ್ ಮಾಡ್ತಾರೆ, ಬಟ್ ಇದು ಏನಂದರೆ ಅವರಿಗೆ ನೆಟ್ ಕ್ಲಾತ್ ಅಲ್ವಾ, ಹಾಗಾಗಿ ಎಷ್ಟು ತಗೋಬೇಕು ಅಂದರೆ ಫೋಲ್ಡಿಂಗ್ ಎಲ್ಲ ಎಷ್ಟಿಷ್ಟು ತಗೋಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಹಾಗಾಗಿ ಅವರಿಗೆ ನಾನು ತೋರಿಸ್ಕೊಡ್ತಾಯಿದ್ದೆ, ಈ ಥರ ಮಾಡಿದರೆ ಅದು ನೀಟಾಗಿ ಬರುತ್ತೆ ಪ್ಲೀಟ್ಸ್ ಎಲ್ಲ ಅಂತ ಹೇಳಿ. ಅದು ಒಂದು ನಾನು ಅವರಿಗೆ ಸ್ಟಿಚ್ ಮಾಡಿ ತೋರಿಸ್ಕೊಟ್ಟೆ. ಆಮೇಲೆ ಅವರೇ ಮಾಡಿದರು. ಇನ್ನು ಮಂಜುಳಾ ಅವರು ಮಾಡಿದರು, ಚೆನ್ನಾಗಿ ಮಾಡಿದರು. ಇದು ಆಶಾ ಅವರಿಗೆ ನಾನು ತೋರಿಸ್ಕೊಟ್ಟೆ. ಅವರು ಚೆನ್ನಾಗಿ ಮಾಡ್ತಾರೆ, ಬಟ್ ನೆಟ್ ಕ್ಲಾತಲ್ಲಿ ಅವರಿಗೆ ಅಷ್ಟು ಎಷ್ಟೆಷ್ಟು ಪ್ಲೀಟ್ಸ್ ಇಟ್ಕೋಬೇಕು ಅಂತ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಹಾಗಾಗಿ ಅವರಿಗೆ ತೋರಿಸ್ಕೊಟ್ಟೆ, ಒಂದು ಸ್ಲೀವ್ ತೋರಿಸ್ಕೊಟ್ಟೆ. ಇನ್ನು ಮಿಕ್ಕಿದೆಲ್ಲನೂ ಅವರೇ ಮಾಡಿದರು. ಬಟ್ ಇದು ಚೆನ್ನಾಗಿ ಬಂತು ಡಿಸೈನ್ಸ್ ಎಲ್ಲನೂ. ಅವರು ಪ್ಯಾಟ್ರನ್ ತೋರಿಸಿದ್ರು, ನಾನೇ ನೆಟ್ ಕ್ಲಾತು ಎಲ್ಲ ನಾನೇ ಹಾಕಿಬಿಟ್ಟು ಅವರಿಗೆ ಸ್ಟಿಚ್ ಮಾಡಿಕೊಟ್ಟೆ. ಇನ್ನೊಂದು ಬ್ಲೌಸ್ ಇದೆ, ಅಂದರೆ ಏನಂದರೆ ಒಂದು 5 ಗಂಟೆ ಅಷ್ಟರಲ್ಲಿ ನಾನು ಶಾಪು ಕ್ಲೋಸ್ ಮಾಡಿ ಹೋಗಬೇಕು ಅಂತ ಬಂದಿದ್ದು. ಇವ್ರದ್ದು 3 ಬ್ಲೌಸು ಅರ್ಜೆಂಟ್ ಕೊಡಬೇಕಿತ್ತು, ಅದ್ರ ಜೊತೆಗೆ ಇನ್ನೂ 2 ಬ್ಲೌಸ್ ಕೊಡಬೇಕಿತ್ತು. ಎಲ್ಲದೂ ಅರ್ಜೆಂಟು. ಟೋಟಲು 5 ಬ್ಲೌಸ್ ಕೊಟ್ಟು 2 ಬ್ಲೌಸಿಗೆ ಸ್ಲೀವೆಲ್ಲ ಹಾಕಿ ಇದು ಹಾಕಿ, ಅಂದರೆ ಫಾಲ್ಸು ಜಿಗ್ಜಾಗು ಎಲ್ಲ ಮಾಡಿ ತುಂಬ ಕೆಲಸ ಇತ್ತು ಅವತ್ತು. ಅದನ್ನೆಲ್ಲ ಮಾಡಿ ಮುಗಿಸಿ ನಾನು ಹೊರಡೋ ಅಷ್ಟರಲ್ಲಿ ಶಾಪ್ ಕ್ಲೋಸ್ ಮಾಡೋದೇ 7:30 ಆಗೋಯಿತು. 7:30ಗೆ ನಾನು ಮನೆಗೆ ಹೋಗಿ, ಅವಾಗ ಶಾಪು ಕ್ಲೋಸ್ ಮಾಡಿಕೊಂಡು ಮನೆಗೆ ಹೋಗಿ ನೈಟು ಹೋಗಿದ್ದು, ಅಂದರೆ ನೈಟಲ್ಲಿ ಹೋಗಿದ್ದು ಊರಿಗೆ. ಊರಲ್ಲಿ ನಾನು ಒಂದು ಅರ್ಧ ಗಂಟೆ ಕೂಡ ಇರೋಕ್ಕಾಗಿಲ್ಲ, ಅಂದರೆ ನೈಟಲ್ಲಿ ಹೋಗಿ ಮತ್ತು ಬೆಳಗ್ಗೆ ಬೇಗ ರೆಡಿಯಾಗಿ ನಾನು ಗೃಹ ಪ್ರವೇಶಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಮಧ್ಯಾಹ್ನ 1 ಗಂಟೆಗೆ ಹೊರಟ್ಬಿಟ್ಟು ಬಂದೆ. ಈ ಸರಿ ಊರಲ್ಲಿ ಇದ್ದಂಗೆ ಅಂತ ಅನ್ನಿಸ್ಲಿಲ್ಲ, ಬೇಗ ಹೋಗಿ ಬಂದೆ. ಯಾಕಂದರೆ ಬಟ್ಟೆಗಳು ತುಂಬ ಇತ್ತು, ನಾನು ಒಂದಿನನೂ ಕೂಡ ರಜೆ ಹಾಕೋಕ್ಕೆ ಆಗಿರಲಿಲ್ಲ, ಅಂದರೆ ರಜೆ ಹಾಕೋವಷ್ಟು ಟೈಮ್ ಇರಲಿಲ್ಲ. ಹಾಗಾಗಿ ನಾನು ಬೇಗ ಬಂದುಬಿಟ್ಟೆ. ಆ್ಯಕ್ಚುಲಿ ಇವಾಗ ನಾನು ತೋರಿಸ್ತಾ ಇರೋ ಬ್ಲೌಸು ಅರ್ಜೆಂಟ್ ಇತ್ತು. ಸೊ ಹಾಗಾಗಿ ಅದನ್ನು, ಅಂದರೆ ನಾನು ಸ್ಟಿಚ್ ಮಾಡೋದಲ್ಲ, ಟೈಲರಿಗೆ ಸ್ಟಿಚ್ ಮಾಡಿಕೊಡೋದು, ವರ್ಕ್ ಮಾಡಿಕೊಡ್ತಾಯಿದ್ದೆ. ನಾನು ವೇರ್ ಮಾಡಿರೋ ಬ್ಲೌಸ್ ಬಂದು ಒಂದು 7 ಇಯರ್ಸ್ ಆಗಿರ್ಬೋದು ನಾನು ವೇರ್ ಮಾಡಿರೋ ಬ್ಲೌಸು. ಯಾಕಂದರೆ ಒಂದು 6 ಇಯರ್ಸ್ ಆಗಿದೆ. ಆ್ಯಕ್ಚುಲಿ ನನ್ನ ಮಗಳು ಹುಟ್ಟಿದ ಮೇಲೇ ನಾನು ಸ್ಟಿಚ್ ಮಾಡಿದ್ದು ಬ್ಲೌಸು. 6 ಇಯರ್ಸ್ ಆಗಿದೆ ಅದು ಬ್ಲೌಸು.
ಅಂದರೆ ನನ್ನ ಹತ್ರ ಚಿಕ್ಕ ಮಿಷಿನ್ ಇತ್ತು, ಎಂಬ್ರಾಯ್ಡ್ರಿ ಮಿಷಿನು. ಆವಾಗ ಸ್ಟಾರ್ಟಿಂಗಲ್ಲಿ ವರ್ಕ್ ಮಾಡಿದ್ದು ಅದು. ವೇರ್ ಮಾಡಿರಲಿಲ್ಲ ನಾನು, ಎಲ್ಲೋ ಒಂದು ಸರಿ ವೇರ್ ಮಾಡಿ ಬಿಟ್ಟಿದ್ದೆ. ಆವಾಗ ಸ್ಟಿಚ್ ಮಾಡಿರೋದು. ಆ್ಯಕ್ಚುಲಿ ಇವಾಗ ಇದ್ರದ್ದಲ್ಲ ಆ್ಯಕ್ಚುಲಿ ಅದು, ಬಟ್ ತುಂಬ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು ಈ ಸ್ಯಾರಿಗೆ. ಹಾಗಾಗಿ ಅದಕ್ಕೇ ವೇರ್ ಮಾಡಿದೆ. ಬಟ್ ಅವಾಗಿಗೂ ಇವಾಗಿಗೂ ಸ್ವಲ್ಪ, ಆವಾಗ ಇನ್ನೂ ನಾನು ಏನಿದ್ದೀನಿ ಇವಾಗ ಇದಕ್ಕಿಂತನೂ ಸ್ವಲ್ಪ ಸಣ್ಣನೇ ಇದ್ದೆ. ಹಾಗಾಗಿ ಸ್ವಲ್ಪ ಟೈಟ್ ಆಗಿತ್ತು, ಅಲ್ಲಿ ಇಲ್ಲಿ ಸ್ವಲ್ಪ ಬಿಚ್ಕೊಂಡು ಹಾಕ್ಕೊಂಡಿರೋದು. ಬಟ್ ಓಕೆ ಅನ್ನಿಸ್ತು. ಏನಂದರೆ ಇವಾಗ ತುಂಬ ಸ್ಯಾರಿಗಳು, ಇವಾಗ ಏನು ನಾನು ವೇರ್ ಮಾಡಿದ್ದೀನಿ ಆ ಸ್ಯಾರಿಗೂ ಕೂಡ ಬ್ಲೌಸ್ ಸ್ಟಿಚ್ ಮಾಡಿಲ್ಲ. ತುಂಬ ಸ್ಯಾರಿಗಳದ್ದು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಲ್ಲ, ಟೈಮ್ ಇಲ್ಲ. ಆ್ಯಕ್ಚುಲಿ ಆ ಸ್ಯಾರಿ ತೊಗೊಂಡೆ ನಾನು ಒಂದು 3 ಇಯರ್ಸ್ ಆಗಿದೆ ಇವಾಗ ವೇರ್ ಮಾಡಿರೋ ಸ್ಯಾರಿ. 3 ಇಯರ್ಸಿಂದ ಆ ಸ್ಯಾರಿದು ಬ್ಲೌಸ್ ಸ್ಟಿಚ್ ಮಾಡೋಕ್ಕಾಗಿಲ್ಲ ನನಗೆ. ಬಟ್ ಹಾಗೆ ಇತ್ತಲ್ವ ಅಂತೇಳಿ ಅಟ್ಲೀಸ್ಟ್ ಇವತ್ತಾದ್ರೂ ವೇರ್ ಮಾಡೋಣ ಅಂಥೇಳಿ ಸ್ಯಾರಿಗೆ ಈ ಬ್ಲೌಸ್ ಮ್ಯಾಚ್ ಮಾಡಿಕೊಂಡು ವೇರ್ ಮಾಡಿದ್ದೀನಿ. ಆಮೇಲೆ ಬ್ಲೌಸ್ಗಳು ಕಟ್ಟಿಂಗ್ ಮಾಡೋದಿತ್ತು, ಇವಾಗ ಬ್ಲೌಸ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಬಟ್ ಊರಿಗೆ ಹೋಗಬೇಕು, 1 ದಿನ 2 ದಿನ ರೆಸ್ಟ್ ಮಾಡಬೇಕು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಇವಾಗಂತೂ ಆಗೋದೇ ಇಲ್ಲ. ಯಾಕಂದರೆ ಮಕ್ಕಳು ಆದಮೇಲೆ, ಮಕ್ಕಳು ಸ್ಕೂಲಿಗೆ ಕಳಿಸಿದ ಮೇಲಂತೂ ಯಾರಿಗೂ ನಾವು ಊರಲ್ಲಿದ್ದು ಸ್ವಲ್ಪ ದಿನ ಊರಲ್ಲಿದ್ದು ಬರ್ತೀವಿ, ಟೈಮ್ ಸ್ಪೆಂಡ್ ಮಾಡ್ತೀವಿ, ವಾರ ಇರ್ತೀವಿ ಅಂತ ಎಲ್ಲ ಅಂದ್ಕೊಂಡ್ರೆ ಅದೆಲ್ಲ ಸುಳ್ಳು. ಯಾಕಂದರೆ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ಅವ್ರವ್ರ ಊರಿಗೆ ಹೋಗಿ ಒಂದೊಂದು ವಾರಗಟ್ಟಲೆ ಇರ್ತಾರೆ ಅಂತ ಅಂದರೆ ಅದು ಕನಸಿನ ಮಾತು. ಅದು ಅಲ್ಲದೆ ಎಷ್ಟೇ ಹೆಣ್ಮಕ್ಳು ಫ್ರೀ ಆಗಿದ್ರೂ ಮಕ್ಕಳು ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ ಅಂತ ಅಂದರೆ ಅವ್ರನ್ನ ರಜೆ ಹಾಕಿಸಿ ನಾವು ಎಲ್ಲೂ ಹೋಗಿ ಸುತ್ತಾಡೋಕ್ಕಾಗಲ್ಲ. ಅದಂತೂ 100% ಏನೂ ಮಾಡೋಂಗಿಲ್ಲ. ಅಡ್ಜಸ್ಟ್ ಮಾಡ್ಕೋಬೇಕು ಅಂದರೆ ನಾವು ಅವ್ರನ್ನ ರಜೆ ಅಂತೂ ಹಾಕಿಸಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲಲ್ಲ. ಈಗ ಅಷ್ಟೊಂದು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಓದಿಸ್ತಾ ಇರ್ತೀವಿ, ಅಂಥದ್ರಲ್ಲಿ ರಜೆ ಎಲ್ಲ ಹಾಕಿಸಿ ತುಂಬ ದಿನ ರಜೆ ಹಾಕ್ಸೋಕ್ಕಾಗಲ್ಲ. ಹಾಗಾಗಿ ನಾವು ಕೂಡ ಎಲ್ಲೂ ಹೋಗೋಕ್ಕಾಗಲ್ಲ, ಎಲ್ಲೂ ಬರೋಕ್ಕಾಗಲ್ಲ. ನಾನಂತೂ ಇವಾಗ ಬ್ಯುಸಿ ಆಗಿರೋಷ್ಟು ಅಂದರೆ ಮಕ್ಳನ್ನ ಬೇಕಾದ್ರೆ ಒಂದಿನ ರಜೆ ಹಾಕ್ಸ್ಬೋದೇನೋ, ನಾನಂತೂ ಒಂದಿನವೂ ರಜೆ ಹಾಕೋಕ್ಕಾಗಲ್ಲ, ಅಷ್ಟು ಬ್ಯುಸಿಯಾಗಿದ್ದೀನಿ ನೋಡಿ. ಎಮರ್ಜೆನ್ಸಿ ಇವಾಗ ಮದುವೆ ಸೀಸನ್ ಇರೋದ್ರಿಂದ ಅಲ್ಲಿ ಊರಿಗೆ ಹೋಗೋಕ್ಕೂ ಕೂಡ ಟೈಮ್ ಇರಲಿಲ್ಲ. ಬಟ್ ಟೈಮ್ ಮಾಡಿಕೊಂಡು ಹೋಗ್ಬಿಟ್ಟು ಬಂದಿದ್ದು. ಅದೂ ನನ್ನ ಹಸ್ಬೆಂಡು ಬೆಳಗ್ಗೆನೇ ಹೋಗಿದ್ದರು, ಸ್ವಲ್ಪ ಜಮೀನ್ ಹತ್ರ ಜೋಳ ಮುರಿಸ್ಬೇಕಿತ್ತು ಅಂತ ಹೇಳಿ ಬೆಳಗ್ಗೆನೇ ಹೋಗಿದ್ದರು. ನಾನು ಹೋಗಿದ್ದು ನೈಟಲ್ಲಿ ಹೋಗಿದ್ದು. ಅಷ್ಟು ಬ್ಯುಸಿ. ಏನು ಮಾಡೋದು, ಕಮಿಟ್ಮೆಂಟ್ಗಳಂದರೆ ತೊಗೊಂಡ್ಬಿಟ್ಟಿದ್ದೀವಲ್ಲ ಬಟ್ಟೆಗಳನ್ನ, ಅದನ್ನೆಲ್ಲ ಕೊಡಬೇಕು. ಈಗಲೂ ಅಷ್ಟೇ ತುಂಬ ಕೆಲಸಗಳಿದೆ, ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಅಂದರೆ ಮಗಳು ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಇವಾಗ, ಪರವಾಗಿಲ್ಲ, ಇವಾಗ ಚೆನ್ನಾಗಿದ್ದಾಳೆ. ತುಂಬ ಜನ ಅದನ್ನೇ ಕೇಳ್ತಾ ಇರ್ತೀರಾ, ಪೂರ್ತಿಯಾಗಿ ಹುಷಾರಾಗಿದ್ದಾಳ ಅಂತ. ಹುಷಾರಾಗಿದ್ದಾಳೆ ಮ್ಯಾಕ್ಸಿಮಮ್ಮು. ಅಂದರೆ ನಾನು ಬೇಡ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸೋದು ಬೇಡ ಅಂತ ಅಂದ್ಕೊಂಡ್ರೆ, ಇಲ್ಲ ನನಗೆ ಅವಳು ಫ್ರಾಕ್ ಎಲ್ಲ ಕೊಡ್ತಾರೆ ಅಂಥೇಳಿ ನಾನು ಸೇರಿಕೊಳ್ಳೇಬೇಕು ಡ್ಯಾನ್ಸ್ ಕ್ಲಾಸಿಗೆ ಅಂತೇಳಿ ಹಠ ಮಾಡಿ ಸೇರಿಕೊಂಡಿದ್ದಾಳೆ. ಓಕೆ ಮಾಡೋಕ್ಕಾಗುತ್ತೆ ಅಂತ ಕೇಳಿದ್ರೂ ಅವಳೇ ಮಾಡಿ ತೋರಿಸ್ತಾಳೆ ಡ್ಯಾನ್ಸು. ಇಲ್ಲಿ ನಾನು ಮಾಡ್ತೀನಿ ಚೆನ್ನಾಗಿ, ನನಗೇನು ನೋವಾಗಲ್ಲ, ಕಾಲು ನೋವಾಗಲ್ಲ, ಅದು ಇದು ಅಂತ ಅಂದ್ಕೊಂಡು ಓಕೆ ಅವಳು ಖುಷಿ ಅಂತ ಅಂದ್ಕೊಂಡು ಇವಾಗ ಡ್ಯಾನ್ಸ್ ಕ್ಲಾಸಿಗೆ ಕೂಡ ಸೇರಿಕೊಂಡಿದ್ದಾಳೆ, ಅಲ್ಲೇ ಸ್ಕೂಲಲ್ಲೇ. ಇಲ್ಲಿ ಭರತನಾಟ್ಯಮ್ಗೆ ಹೋಗ್ತಾಯಿದ್ಲು ಮುಂಚೆ, ಬಟ್ ಇವಾಗ ಕಳಿಸ್ತಾ ಇಲ್ಲ. ಇನ್ನು ನೆಕ್ಸ್ಟ್ ವೀಕಿಂದ ಕಳಿಸ್ಬೇಕು. ಇಲ್ಲೂ ಹೋಗ್ತೀನಿ ಅಂತ ಇದ್ದಾಳೆ. ಆ್ಯಕ್ಚುಲಿ ಅವಳ ಫ್ರೆಂಡ್ಸ್ ಎಲ್ಲ ಹೋಗ್ತಾರಲ್ವ, ಹಾಗಾಗಿ ಹೋಗ್ತೀನಿ ಅಂತ ಇದ್ದಾಳೆ. ನೆಕ್ಸ್ಟ್ ವೀಕಿಂದ ಅಂದರೆ ಸ್ಯಾಟರ್ಡೆ ಸಂಡೇ 2 ಡೇಸ್ ಇರುತ್ತೆ. ನೆಕ್ಸ್ಟ್ ವೀಕಿಂದ ಕಳಿಸ್ಬೇಕು ಡ್ಯಾನ್ಸ್ ಕ್ಲಾಸಿಗೆ ಕೂಡ. ಇವತ್ತಂತೂ ಮೊನ್ನೆ ಹೇಳಿದ್ನಲ್ವ, ಇನ್ಮೇಲೆ ರೆಗ್ಯುಲರಾಗಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತೀನಿ ಅಂತ. ಸೊ ಹಾಗಾಗಿ ಈಗೊಂದು 2-3 ಡೇಸಿಂದ ಮತ್ತೆ ವಿಡಿಯೋ ಹಾಕೋಕ್ಕಾಗಲಿಲ್ವಲ್ಲ, ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ, ಎಲ್ಲಿ ಹಾಕೋದು ವೀಡಿಯೋನ ಹಾಕಿರಲಿಲ್ವಲ್ಲ. ಹಾಗಾಗಿ ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಮಾಡ್ತಾಯಿದ್ರು, ಅಕ್ಕ ಏನಕ್ಕೆ ಮತ್ತು ವಿಡಿಯೋಸ್ ಹಾಕಿಲ್ಲ ಅಂತ ಹೇಳಿ. ಹಾಗಾಗಿ ಒಂದು ಎಡಿಟ್ ಮಾಡಿಬಿಡೋಣ ಅಂಥೇಳಿ ಇವತ್ತು ಬಟ್ಟೆಗಳನ್ನ ಕೊಡಬೇಕು. ಆ್ಯಕ್ಚುಲಿ ಗೃಹ ಪ್ರವೇಶದ ಬ್ಲೌಸಸ್ ಕೊಡಬೇಕು.
ಅವ್ರದ್ದು ರೆಡಿಯಾಗಿದೆ. ಮತ್ತು ಅವ್ರ ಮಗಳದು ಕೂಡ ಒಂದು ಲೆಹೆಂಗಾ ಕೊಡಬೇಕಿತ್ತು, ಇವಾಗ ತಾನೇ ಸ್ಟಿಚ್ ಮಾಡಿದರು. ಬಟ್ ಇವತ್ತು ಸ್ವಲ್ಪ ಮಾರ್ಕೆಟಿಂಗ್ ಮಾಡೋದಿತ್ತು ಅಂತ ಹೇಳಿ ಆಶಾ ಅವರು ಹೋದರು. ಮಂಜುಳಾ ಅವ್ರಿಗೆ ಹುಷಾರಿಲ್ಲ, ಅವರಿಗೆ ಜ್ವರ ಬಂದಿದೆ, ಹಾಗಾಗಿ ಅವರು ಬಂದಿಲ್ಲ. ಮೊನ್ನೆ ಪಾಪ ನನಗೋಸ್ಕರ ಏನಂದರೆ ಒಂದೇ ಒಂದು ಬ್ಲೌಸು ಅರ್ಜೆಂಟ್ ಇತ್ತು, 3 ಬ್ಲೌಸ್ ಅರ್ಜೆಂಟ್ ಇದೆ ಅಂದಿದ್ದಕ್ಕೆ ಒಂದೊಂದೇ ಬ್ಲೌಸ್ ಸ್ಟಿಚ್ ಮಾಡಿಕೊಡೋಣ ಅಂಥೇಳಿ ಇಬ್ಬರು ಬಂದರು, ಆಶಾ ಅವರು ಮಂಜುಳಾ ಅವರಿಬ್ರು. ಆಶಾ ಅವರು ಒಂದು ಬ್ಲೌಸು ಸ್ಟಿಚ್ ಮಾಡಿ ಅವರು ಕೆಲಸ ಇದೆ ಅಂತ ಹೋಗ್ಬಿಟ್ರು. ಇನ್ನು ಮಂಜುಳಾ ಅವ್ರಿಗೆ ಪಾಪ ಹುಷಾರಿಲ್ಲ, ಅವರು ಪೇಷೆಂಟು. ಅವರು ಮಲಗಿದ್ದವ್ರನ್ನ ಎದ್ದೇಳಿಸ್ಕೊಂಬಂದ್ಬಿಟ್ಟು ಪಾಪ ಅವರು ಬೆಳಗ್ಗೆ ಬಂದವರು. ಮಧ್ಯಾಹ್ನ ಪಾಪ ನಾನೇ ತಂದುಕೊಟ್ಟೆ, ಊಟಕ್ಕೂ ಕಳಿಸಿಲ್ಲ. ನಾನೇ ದೋಸೆ ಹಾಕ್ಕೊಂಡು ತೊಗೊಬಂದು ಕೊಟ್ಟೆ. ಎಷ್ಟು 7:30ಗೆ ಕ್ಲೋಸ್ ಮಾಡಿದೆ ಅಂತ ಹೇಳಿದ್ನಲ್ವ, 7:30ಗೆ ಅವಳು ಮತ್ತೆ ಮಂಜುಳಾನ ನಾನು ಕಳಿಸಿದ್ದು ಮನೆಗೆ. ಹುಷಾರಿಲ್ಲದೆ ಇದ್ರೂ ಕೂಡ ಪಾಪ ನನಗೋಸ್ಕರ ಅಷ್ಟೊತ್ತವರೆಗೂ ಕೆಲಸ ಮಾಡಿಕೊಟ್ರು. ಅರ್ಜೆಂಟ್ ಕೊಡೋದಿದೆ ಬ್ಲೌಸು ಅಂತ ಅಂದಾಗ ನೋಡಿ, ಅರ್ಜೆಂಟಿಗೆ ನಾವು ಏನಾದರೂ ಮಾಡಬೇಕು ಅಂದ್ರೂ ಎಷ್ಟೊಂದು ಕೆಲಸಗಳಿರ್ತವೆ ಅಂದರೆ, ಎಲ್ಲಾದರೂ ಹೋಗಬೇಕು ಅಂದ್ರೂ ನೆಮ್ಮದಿಯಾಗಿ ಹೋಗಂಗಿರಲ್ಲ. ಹಾಗೆ ಅವತ್ತೆಲ್ಲ ಸ್ಟಿಚ್ ಮಾಡಿ ಮತ್ತು ನನ್ನ ಬ್ಲೌಸ್ ನಾನು ಸ್ಟಿಚ್ ಮಾಡ್ಕೊಳ್ಳೋಂಗೇ ಇರಲಿಲ್ಲ. ಅಂಕಲ್ ಅದೊಂದೇ ಬ್ಲೌಸ್ ವರ್ಕ್ ಮಾಡಿದ್ದು. ಆಮೇಲೆ ಇಬ್ಬರು ಸೇರಿಕೊಂಡು, ನನ್ನ ಮಂಜುಳಾ ನಾನು ಇಬ್ಬರು ಸೇರ್ಕೊಂಡು ಸ್ಟಿಚ್ ಮಾಡಿದ್ದು. ಎಲ್ಲಿ ಹೋಗಬೇಕು ಎಲ್ಲಿ ಬರಬೇಕು ಅಂದ್ರೂ ನಮ್ಮ ಬಟ್ಟೆಗಳನ್ನ ಒಂದು 2 ದಿನ ಮುಂಚೆನೇ ನಾವು ಸ್ಟಿಚ್ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ನಾನಂತೂ ನನ್ನ ಬ್ಲೌಸ್ನ ಇನ್ನೇನು ನಾಳೆ ಫಂಕ್ಷನ್ ಅಂದರೆ ಇವತ್ತು ನೈಟ್ ಕೂತ್ಕೊಂಡು ಸ್ಟಿಚ್ ಮಾಡೋದು, ಈ ಥರ ಯಾವಾಗಲೂ ಹಾಗೆ ಆಗ್ತಿದೆ. ಈಗಲೂ ಕೂಡ ವರ್ಕರ್ಸ್ ಇದ್ರೂ ಕೂಡ ಇನ್ನು ನನ್ನ ಬ್ಲೌಸ್ ಹಿಂಗೆ ಆಗೋಯ್ತಲ್ಲ ಅಂತ ಅಂದ್ಕೊಂಡು ಸ್ಟಿಚ್ ಮಾಡಿದ್ದು. ಬಟ್ ಇಬ್ಬರು ಸೇರಿಕೊಂಡು ಸ್ಟಿಚ್ ಮಾಡಿ ಹಾಕ್ಕೊಂಡೆ. ಬಟ್ ಹಾಕ್ಕೊಳ್ಬೇಕು ಅಂತ ಅಂದಾಗ ಹೊಸದು ಯಾವುದಾದ್ರೂ ಪ್ಯಾಟ್ರನ್ ಮಾಡ್ತಾಯಿರ್ತೀನಿ ಅಂದರೆ ಆವಾಗ ಖುಷಿ ಒಂಥರ. ಅದನ್ನು ಮಾಡಿಕೊಂಡು ಹಾಕ್ಕೊಳ್ಳೋವರೆಗೂ ಸಮಾಧಾನ ಆಗೋಲ್ಲ. ಹಾಗಾಗಿ ಏನೋ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡೆ, ಪರವಾಗಿಲ್ಲ. ಆಮೇಲೆ ಕಸ್ಟಮರ್ ಬಂದಿದ್ದರು. ಆ್ಯಕ್ಚುಲಿ ಅವರು ಸ್ಯಾರೀಸ್ ನೋಡ್ತಾಯಿದ್ರು. ಸರಿ ಅಂಥೇಳಿ ನೀವು ನೋಡಿ ಅಂತ ಹೇಳಿ ನಾನು ಬಟ್ಟೆ ಕಟ್ ಮಾಡ್ತಾಯಿದ್ದೆ. ಇನ್ನು ಮಂಜುಳಾ ಅವ್ರು ಬಂದಿದ್ದಾರೆ, ಅವರು ಸ್ಟಿಚ್ ಮಾಡ್ತಾಯಿದ್ದಾರೆ ಮಂಜುಳಾ ಅವರು. ಇವರು ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿಕೊಂಡ್ರು ಸ್ಯಾರಿನ. ಅವ್ರದ್ದು ಏನೋ ಫಂಕ್ಷನ್ಗೆ ಹೋಗಬೇಕು ಅಂಥೇಳಿ, ಅಂದರೆ ಸೀಮಂತಕ್ಕೆ ಏನೋ ಹೋಗಬೇಕು ಅಂತ ಹೇಳಿ ಒಂದು ಸ್ಯಾರಿನ ತಗೊಂಡು ಹೋದರು. ಆಮೇಲೆ ಅರ್ಜೆಂಟ್ ಇರೋ ಬ್ಲೌಸಸ್ನ ಇವಾಗ ಬೇಗ ಮುಗಿಸ್ತಾ ಇದ್ದೀನಿ. ಅಂದರೆ ಯಾವಾಗ್ಲೂ ಟೈಮ್ ಕೊಡ್ತಾಯಿದ್ದೆ ಅವರಿಗೆ, ಮತ್ತು ವೆಯ್ಟ್ ಮಾಡಿಸ್ತಾಯಿದ್ದೆ. ಇಲ್ಲಿ ಬಂದರೆ ಯಾವುದಾದ್ರೂ ಒಂದು ಕೆಲಸ ಬ್ಯಾಲೆನ್ಸ್ ಇರ್ತಾಯಿತ್ತು, ಉಕ್ಸ್ ಹಾಕೋದಾಗಿರ್ಬೋದು, ಮತ್ತು ಇನ್ನೊಂದು ಅದೊಂದು ಇದೊಂದು ಅಂದ್ಕೊಂಡು. ಇವಾಗ ಸ್ವಲ್ಪ ಫಾಸ್ಟಾಗಿ ಯಾವ ಡೇಟ್ ಹೇಳಿರ್ತಾರೆ, ಇವತ್ತು ಆ್ಯಕ್ಚುಲಿ ಆಗಲಿಲ್ಲ. ಇವತ್ತು ನೆನ್ನೆ ಏನಾಯಿತು ಅಂದರೆ, ನೆನ್ನೆ ಸ್ಟಿಚ್ ಮಾಡಿರೋ ಬ್ಲೌಸ್ಗಳನ್ನ ನೆನ್ನೆನೇ ಕೊಡಬೇಕಾಯಿತು. ಇವತ್ತು ಸ್ಟಿಚ್ ಮಾಡಿರೋ ಬ್ಲೌಸ್ನ ಇವತ್ತೇ ಕೊಡಬೇಕಾಗಿತ್ತು. ಹಾಗಾಗಿ ಇವತ್ತೇ ಉಕ್ಸೆಲ್ಲ ಹಾಕಿ ಕೆಲವೊಂದು ಬ್ಲೌಸಸ್ ಕೊಟ್ಟಿದ್ದೀವಿ. ಇನ್ನೊಂದೆರಡು ಬ್ಯಾಲೆನ್ಸ್ ಇದೆ. ಅಂದರೆ ಇವಾಗ ಲೆಹೆಂಗಾ ಸ್ಟಿಚ್ ಮಾಡಿರೋದನ್ನ ಉಕ್ಸ್ ಹಾಕಬೇಕು, ಅದೊಂದು ಹಾಕಿ ಇವಾಗ ಬರ್ತೀನಿ ಅಂತ ಹೇಳಿದ್ದಾರೆ, ಅದನ್ನು ಕೊಟ್ಟು ಕಳಿಸ್ಬೇಕು. ಇದಕ್ಕೆ ಆ್ಯಕ್ಚುಲಿ ಟೈಲರ್ ಕೊಟ್ಟಿದ್ದಿದ್ದು ವರ್ಕ್ ಮಾಡೋಕ್ಕೆ. ಅದಕ್ಕೆ ಸ್ವಲ್ಪ ಬಾಲ್ ಚೈನು ಎಲ್ಲ ಸ್ಟಿಚ್ ಮಾಡಿ ಸ್ವಲ್ಪ ಗ್ರ್ಯಾಂಡ್ ಮಾಡಬೇಕಿತ್ತು. ಹಾಗಾಗಿ ಮಾಡ್ತಾಯಿದ್ದೀನಿ ನಾನೇ. ಆ್ಯಕ್ಚುಲಿ ನನ್ನ ಮಗಂಗೆ ವಿಡಿಯೋ ಮಾಡೋಕ್ಕೆ ಕೊಟ್ಟರೆ ಅವನು ಈ ಥರ ಮಾಡಿದ್ದಾನೆ ವಿಡಿಯೋನ. ಅವನಿಗೆ ಇಂಟ್ರೆಸ್ಟ್ ಇಲ್ಲ ಆ್ಯಕ್ಚುಲಿ ವಿಡಿಯೋ ಎಲ್ಲ ಮಾಡೋಕ್ಕೆ, ಹಾಗಾಗಿ ಹೆಂಗೆ ಬೇಕು ಹಂಗೆ ಇಟ್ಕೊಂಡು ಮಾಡಿದ್ದಾನೆ. ಮಕ್ಕಳು ಸ್ಕೂಲಿಗೆ ಹೋಗಿಲ್ಲ ಅಂತಂದರೆ ಅವ್ರನ್ನ ನೋಡಿಕೊಂಡು ಕೆಲಸ ಮಾಡೋಕ್ಕೆ ತುಂಬಾ ರಿಸ್ಕ್ ಅಂತೂ ಆಗುತ್ತೆ. ಏನು ಮಾಡೋಂಗಿಲ್ಲ, ಅವ್ರನ್ನ ಇಟ್ಕೊಂಡು ಮಾಡಬೇಕು. ಒಂದೊಂದು ದಿನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಟಿ ವಿ ಇರೋದ್ರಿಂದ ಅವ್ರಿಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಂಡು ನೋಡ್ತಾ ಇರ್ತಾರೆ. ಅದರಲ್ಲೂ ಇಬ್ಬರು ಕಿತ್ತಾಡ್ತಾರೆ, ಇದು ಬೇಡ ಅದು ಬೇಡ, ಅದು ಬೇಕು ಇದು ಬೇಕು ಅಂತ ಇಬ್ಬರು ಕಿತ್ತಾಡ್ತಾರೆ. ಆ್ಯಕ್ಚುಲಿ ಟ್ರೈಪಾಡಿಗೆ ಫೋನು ಹಾಕ್ಕೊಂಡಿದ್ದೆ, ಹಾಗಾಗಿ ಇಬ್ಬರು ಕಿತ್ತಾಡ್ತಾ ಇದ್ದಾರೆ. ನನಗಿದು ಬೇಡ, ನನಗೆ ಅದು ಬೇಡ ಅಂತೇಳಿ. ಹಾಗಾಗಿ ಇಬ್ಬರೂ ನೋಡಿಕೊಂಡು ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ನಾನು ಸ್ವಲ್ಪ ವರ್ಕ್ ಮಾಡೋದಿತ್ತು, ಹಾಗಾಗಿ ಅದನ್ನು ವರ್ಕ್ ಮಾಡ್ತಾಯಿದ್ದೆ. ಅವರು ಇಬ್ಬರು ಸ್ಟಿಚಿಂಗ್ ಮಾಡ್ತಾಯಿದ್ರು. ಇನ್ನೊಬ್ಬರು ಆ್ಯಕ್ಚುಲಿ ವನಿತಾ ಟೈಲರ್ ಅವರು ಬಟ್ಟೆ ಇತ್ತು ಕೊಡೋಕ್ಕೆ ಅಂತೇಳಿ ಬರೋಕ್ಕೆ ಹೇಳಿದ್ದೆ ಸ್ಟಿಚ್ ಮಾಡೋಕ್ಕೆ. ಅವ್ರು ಬಂದಿದ್ದರು, ಹಾಗಾಗಿ ಸ್ವಲ್ಪ ಉಕ್ಸ್ ಹಾಕೋದಿತ್ತು.
ಅದಕ್ಕೆ ಅಲ್ಲೇ ಕೂತ್ಕೊಂಡು ಹಾಕ್ಕೊಡ್ತಾಯಿದ್ರು. ಹುಕ್ಸ್ನು ಕೂಡ ಅಲ್ಲೇ ಕೂತ್ಕೊಂಡು ಹಾಕ್ಕೊಡ್ತಾಯಿದ್ರು. ಮತ್ತು ತುಂಬ ಜನ ಕೇಳ್ತಾ ಇದ್ದೀರಾ ಏನಪ್ಪ ವರ್ಕರ್ಸಿಗೆ ಎಷ್ಟು ಕೊಡ್ತೀರಾ ಪೇಮೆಂಟು ಅಂತ ಹೇಳಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ವರ್ಕರ್ಸಿಗೆ ಎಲ್ಲ ಎಷ್ಟೆಷ್ಟು ಪೇಮೆಂಟ್ ಕೊಡ್ತಾಯಿದ್ದೀನಿ ಅಂತ. ಎಲ್ಲಿ ನೋಡಿದ್ರೂ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಅದನ್ನೇ ಕೇಳ್ತಾ ಇರ್ತೀರ. ಖಂಡಿತವಾಗ್ಲೂ ಹೇಳ್ತೀನಿ ಆ್ಯಕ್ಚುಲಿ ಎಷ್ಟೆಷ್ಟೆಲ್ಲ ಪೇಮೆಂಟ್ ಕೊಟ್ಟಿದ್ದೀನಿ, ಎಷ್ಟು ತೊಗೊಂಡಿದ್ದಾರೆ ಇದುವರೆಗೂ ಹಾಗೆ ಅದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆನಾ. ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋನ ಶೇರ್ ಮಾಡಿ. ಓಕೆನಾ. ಥ್ಯಾಂಕ್ ಯು.